Welcome back to Brevar's Defense Academy YouTube channel. So once again I'm back with some more questions for your BSF, Mangalore and Hassan Rally and SSR exams. And so here today ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮೊಂದಿಗೆ ಇಂಡಿಯನ್ ಜಿಯೋಗ್ರಫಿಕ್ ಸಂಬಂಧಪಟ್ಟಂಗ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತೀನಿ. ಸೊ ಈ ಎಂಟೈರ್ ವಿಡಿಯೋ ಒಳಗ ನಿಯರ್ಲಿ ನಾವು ಒಂದು 40 to 45 ಏನಪ್ಪಾ ಅಂತ ಹೇಳಿದ್ರೆ MCQs ಓನ್ಲಿ ರಿಲೇಟೆಡ್ ಟು ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯಾ ಅಂದ್ರ ಇಂಡಿಯನ್ ರಿಲೀಫ್ ಫೀಚರ್ಸ್. ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಪೀಕ್ ಯಾವುದು, ಓಕೆ, ಮತ್ತ ಇಂಡಿಯಾ ಬಾರ್ಡರ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು, ಇಂಡಿಯನ್ ಸ್ಟೇಟ್ ರಿಲೇಟೆಡ್ ಕ್ವಶನ್ ಇರ್ಬೋದು, ಮತ್ತ ಹಿಂಗ ಫುಲ್ ಡಿಟೇಲ್ ಆಗಿ ನಮ್ಮ ಇಂಡಿಯನ್ ದ ಫೀಚರ್ಸ್, ಓಕೆ, ಫೀಚರ್ಸ್ ಅಂಡ್ ರಿಲೀಫ್ ಫೀಚರ್ಸ್ ನ ನಿಮ್ಮೊಂದಿಗೆ ಏನ್ ಮಾಡ್ತೀನಿಪಾ ಅಂತ ಹೇಳಿದ್ರೆ ನಾನು ಈ ಒಂದೇ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡ್ತೀನಿಪಾ ಅಂತ ಹೇಳಿದ್ರೆ ಕಂಪ್ಲೀಟ್ ರಿವರ್, ಓಕೆ, ಕಂಪ್ಲೀಟ್ ರಿವರ್ ಮೇಲೆ MCQs ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ, ಫೈನ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಸೊ ಈ ಕ್ವಶನ್ ನೋಡ್ರಿ, ಇಂಡಿಯಾ ಇಸ್ ದ ಡ್ಯಾಶ್ ಲಾರ್ಜೆಸ್ಟ್ ಕಂಟ್ರಿ ಅಂತ ಕೇಳ್ತಿದ್ದಾನ. ಸೊ ಇಂಡಿಯಾ ಇಸ್ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಓಕೆ, ಸೊ ಸೀಕ್ವೆನ್ಸ್ ವೈಸ್ ನೋಡೋಣ, ಯಾವುದು ಅತಿ ದೊಡ್ಡ ದೇಶ ಯಾವುದು ಮತ್ತು ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ನಿಲ್ತಿದೆ ಅನ್ನೋದು ಸೀಕ್ವೆನ್ಸ್ ನ ಕರೆಕ್ಟ್ ಆಗಿ ನಾವು ನೋಡ್ಕೊಳ್ಳೋಣ. ಓಕೆ, ಸೊ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ರಷ್ಯಾ ಆಗುತ್ತಾ. ಓಕೆ, ಎರಡನೇದು ಕೆನಡಾ ಆಗುತ್ತಾ, ಮೂರನೇದು ಚೀನಾ, ಓಕೆ, ನಾಲ್ಕನೇ ಅತಿ ದೊಡ್ಡ ದೇಶ USA, ಮತ್ತು ಐದನೇ ಅತಿ ದೊಡ್ಡ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಬ್ರೆಜಿಲ್, ಮತ್ತು ಆರನೇದು ಆಸ್ಟ್ರೇಲಿಯಾ, ಮತ್ತೆ ಏಳನೇದು ಯಾವ್ದು ಇಂಡಿಯಾ ಆಗುತ್ತಾ. ಓಕೆ, ಈ ಸೀಕ್ವೆನ್ಸ್ ನ ಸರಿಯಾಗಿ ನೆನ್ಪಿಟ್ಕೊಡ್ರಿ. ಓಕೆ ಓಕೆ, ಈ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಶೇರ್ಸ್ ಹೈಯೆಸ್ಟ್ ಬಾರ್ಡರ್ ವಿತ್ ಇಂಡಿಯಾ ಅಂತ ಕೇಳ್ತಾನೆ. ಓಕೆ, ಸೊ ನೋಡ್ರಿ, ಮೊದಲು ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೇಕಂದ್ರ ಹೌ ಮೆನಿ ಕಂಟ್ರೀಸ್ ಶೇರ್ಸ್ ಬಾರ್ಡರ್ ವಿತ್ ಇಂಡಿಯಾ ಅಂತ ನಾವು ಸರಿಯಾಗಿ ತಿಳ್ಕೊಬೇಕು. ಓಕೆ, ಇಲ್ಲಿ ನೋಡ್ರಿ ಮ್ಯಾಪ್ ಮೂಲಕ ತಿಳ್ಕೊಬಹುದು ನೀವು. ಇಲ್ಲಿ ನೋಡ್ರಿ ಪಾಕಿಸ್ತಾನ್ 1, ಓಕೆ, ಇಲ್ಲಿ 2 ಅಫ್ಘಾನಿಸ್ತಾನ್ ಬರುತ್ತಾ, 3 ಚೀನಾ ಬರುತ್ತಾ, 4 ನೇಪಾಳ್, 5 ಭೂತಾನ್, 6 ಮಯನ್ಮಾರ್, ಮತ್ತ 7 ಬಾಂಗ್ಲಾದೇಶ್. ಸೊ ಹೀಗೆ 7 ದೇಶಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರ ನಮ್ದ ಭಾರತದೊಂದಿಗೆ ಏನ್ ಮಾಡ್ತಾವಪ್ಪ ಅಂತ ಹೇಳಿ ಬಾರ್ಡರ್ ನ ಶೇರ್ ಮಾಡ್ತಾವ. ಸೊ ಇದರೊಳಗ ಹೈಯೆಸ್ಟ್ ಬಾರ್ಡರ್ ಶೇರ್ ಮಾಡೋದು ಯಾವ್ದಪ್ಪ ಅಂತ ಹೇಳಿದ್ರ ಬಾಂಗ್ಲಾದೇಶ್. ಓಕೆ, ಬಾಂಗ್ಲಾದೇಶ್ ಸರಿ ಸುಮಾರು 4200 ಕಿಲೋಮೀಟರ್ ಏನ್ ಮಾಡ್ತಪ್ಪ ಅಂತ ಹೇಳಿದ್ರ ಭಾರತದೊಂದಿಗೆ ತನ್ನ ಗಡಿಯನ್ನ ಹಂಚ್ಕೊಂಡಿದೆ. ಓಕೆ, ಅದಕ್ಕಾಗಿ ಉತ್ತರ ಏನಪ್ಪಾ ಬಾಂಗ್ಲಾದೇಶ್ ಆಗುತ್ತಾ. ಓಕೆ, ಸೆಕೆಂಡ್ ಹೈಯೆಸ್ಟ್ ಬಾರ್ಡರ್ ಶೇರ್ ಮಾಡೋ ಕಂಟ್ರಿ ಯಾವ್ದಪ್ಪ ಅಂತ ಹೇಳಿದ್ರ ಚೀನಾ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಕಂಟ್ರಿ ವಿಚ್ ಶೇರ್ಸ್ ಬಾರ್ಡರ್ ವಿತ್ ಇಂಡಿಯಾ. ಓಕೆ, ಥರ್ಡ್ ಹೈಯೆಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರ ಪಾಕಿಸ್ತಾನ ಆಗಿರ್ತೈತಿ. ಓಕೆ, ಫೈನ್. ನನಗೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ರಿಪ್ಪ ಅಂತ ಹೇಳಿದ್ರ LOC ಅಂಡ್ LAC. ಓಕೆ, ಸೊ ಇವುಗಳ ಬಗ್ಗೆ ಒಂದೊಂದು ಪಾಯಿಂಟ್ ಟೈಪ್ ಮಾಡಿ ನೀವು ಕಮೆಂಟ್ ಮಾಡ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ ಕ್ವಶನ್, ಬಾರ್ಡರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಈಸ್ ಅಂತ ಕೇಳ್ತಾರೆ. ಓಕೆ, ಸೊ ಏನ್ ಕೇಳ್ತಾನಪ್ಪ ಅಂತ ಹೇಳಿದ್ರ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್, ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಏನೈತಲ್ಲ ಇದಕ್ಕೆ ಯಾವ ಹೆಸರಿನಿಂದ ಕರಿತಿದ್ದಾರೆ ಅಂತ ಕರೀತಾರೆ. ಓಕೆ, ಫೈನ್. ಸೊ ನಾವು ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ನ ಏನಂತ ಕರಿತೀವಿ, ರೆಡ್ ಕ್ಲಿಫ್ ಲೈನ್ ಅಂತ ಕರಿತೀವಿ. ಓಕೆ, ಅಷ್ಟೇ ಅಲ್ಲದೆ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಬಾರ್ಡರ್ನು ಸಹ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ರೆಡ್ ಕ್ಲಿಫ್ ಲೈನ್ ಅಂತ ಕರಿತೀವಿ. ಸೊ ಉತ್ತರ ಏನಾಗತ್ತ, ರೆಡ್ ಕ್ಲಿಫ್ ಲೈನ್ ಆಗತ್ತ. ಸಿ, ಈಗ ಬಾಕಿ ಆಪ್ಷನ್ ಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಓಕೆ, ಡುರಂಡ್ ಲೈನ್ ಅಂತ ಐತಿ. ಓಕೆ, ಡುರಂಡ್ ಲೈನ್ ಈಸ್ ದ ಬಾರ್ಡರ್ ಬಿಟ್ವೀನ್ ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್. ಓಕೆ, ಅಂಡ್ ಮೆಕ್ಮೋಹನ್ ಲೈನ್ ನೋಡ್ರಿ ಇಂಡಿಯಾ ಅಂಡ್ ಚೀನಾ ಏನ್ ಬಾರ್ಡರ್ ಐತಲ್ಲ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಮೆಕ್ಮೋಹನ್ ಲೈನ್ ಅಂತ ಕರಿತೀವಿ. ಓಕೆ, ಸೊ ಈ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಸಪರೇಟ್ಸ್ ಇಂಡಿಯಾ ಅಂಡ್ ಶ್ರೀಲಂಕಾ ಅಂತ ಕೇಳ್ತಾರೆ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಯಾವ ಒಂದು ಮಾಧ್ಯಮಗಳು ಇಂಡಿಯಾ ಮತ್ತು ಶ್ರೀಲಂಕಾನ ಬೇರ್ಪಡಿಸ್ತೀವಿ ಅಂತ ಕೇಳ್ತಾರೆ. ಓಕೆ, ಸೊ ಇವು ನೋಡ್ರಿ ಪಾಕ್ ಸ್ಟ್ರೇಟ್, ಓಕೆ, ಆಪ್ಷನ್ ಬಿ ಪಾಕ್ ಸ್ಟ್ರೇಟ್ ಅಂಡ್ ಆಪ್ಷನ್ ಸಿ ಗಲ್ಫ್ ಆಫ್ ಮನ್ನಾರ್. ಓಕೆ, ಸೊ ಇವ್ ಎರಡು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರ ಇಂಡಿಯಾ ಮತ್ತು ಶ್ರೀಲಂಕಾನ ಸಪರೇಟ್ ಮಾಡ್ತಾವ. ಅವು ಎಲ್ಲಿ ಬರ್ತಾವಪ್ಪ ಅಂತ ಹೇಳಿದ್ರ ಅದ್ರ ಲೊಕೇಶನ್ ಇಲ್ಲೇ ಇರ್ತೈತಿ. ಓಕೆ, ಸೊ ಇದ್ರ ಉತ್ತರ ಏನಾಗತ್ತ, ಆಪ್ಷನ್ ಡಿ ಆಗತ್ತ. ಓಕೆ, ನೆಕ್ಸ್ಟ್ ನೋಡ್ರಿ, ಆಡಮ್ಸ್ ಬ್ರಿಡ್ಜ್ ಪ್ರೆಸೆಂಟ್ ಬಿಟ್ವೀನ್ ಅಂತ ಕೇಳ್ತಾರೆ. ಓಕೆ, ಸಿ ಆಡಮ್ಸ್ ಬ್ರಿಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಪ್ಪ ಅಂತ ಹೇಳಿದ್ರ ಇದಕ್ಕ ನಮ್ದು ಪೌರಾಣಿಕ ಏನಪ್ಪಾ ಅಂತ ಹಿನ್ನೆಲೆನೂ ಸಹ ಆಡಮ್ಸ್ ಬ್ರಿಡ್ಜ್ ಗೆ ಐತಿ. ಇವಾಗ ಶ್ರೀರಾಮ ಸೇತುವೆ ಏನೈತಲ್ಲ ಇಂಡಿಯಾ ಮತ್ತು ಶ್ರೀಲಂಕಾದ ಮಧ್ಯೆ, ಓಕೆ, ಅವುಗಳಿಗೆ ಸಾಕ್ಷಿನ ಏನಪ್ಪಾ ಅಂತ ಹೇಳಿದ್ರೆ ಈ ಆಡಮ್ಸ್ ಬ್ರಿಡ್ಜ್. ಓಕೆ, ಫೈನ್. ಸೊ ಈ ಪೌರಾಣಿಕ ಕಥೆಯಿಂದ ನಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ ಏನಂತ ಹೇಳಿ. ಸೊ ಆಡಮ್ಸ್ ಬ್ರಿಡ್ಜ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ ಅಂತ ಹೇಳಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಡಸಂಟ್ ಶೇರ್ ಬಾರ್ಡರ್ ವಿತ್ ಪಾಕಿಸ್ತಾನ್ ಅಂತ ಕೇಳ್ತಾರೆ. ಓಕೆ, ಸೊ ಯಾವ ಇಂಡಿಯನ್ ಸ್ಟೇಟ್, ಓಕೆ ಇಲ್ಲಿರುವಂತಹ ಯಾವ ಇಂಡಿಯನ್ ಸ್ಟೇಟ್, ಓಕೆ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಯಾವ ಇಂಡಿಯನ್ ಸ್ಟೇಟ್ ಪಾಕಿಸ್ತಾನ ಜೊತೆ ಬಾರ್ಡರ್ ಶೇರ್ ಮಾಡಲ್ಲ ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಈಗ ಇದ್ರ ತುರ್ತು ತಿಳ್ಕೊಂಡ್ಬಿಡ್ರಿ. ಓಕೆ, ಗುಜರಾತ್ ಶೇರ್ ಮಾಡಾಕತೈತಿ ನೋಡ್ರಿ, ಇಲ್ಲಿ ರಾಜಸ್ಥಾನ್ ಶೇರ್ ಮಾಡ್ತಾ ಇದೆ ಬಾರ್ಡರ್ ವಿತ್ ಪಾಕಿಸ್ತಾನ್, ಆಲ್ಸೋ ಪಂಜಾಬ್ ಶೇರ್ ಮಾಡಾಕತೈತಿ, ಅಂಡ್ ಆಲ್ಸೋ ಏನಪ್ಪಾ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರ್ ಮತ್ತೆ ಲಡಾಖ್ ಶೇರ್ ಮಾಡಾಕತ್ತಾವ. ಸೊ ಒಟ್ಟ 5 ಓಕೆ 5 ಏನಪ್ಪಾ ನಮ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರಿ ಏನ್ ಮಾಡಾಕತ್ತಾವ, ಪಾಕಿಸ್ತಾನ ಜೊತೆ ಬಾರ್ಡರ್ ಶೇರ್ ಮಾಡಾಕತ್ತಾವ. ಓಕೆ, ಸೊ ಇದ್ರೊಳಗ ಆಪ್ಷನ್ ಯಾವ್ದು ಕರೆಕ್ಟ್? ಹರಿಯಾಣ won't share border with Pakistan. Okay, fine. Which of the following state doesn't share border with ಚೀನಾ ಅಂತ ಕೇಳ್ತಾರೆ. ಓಕೆ, ಸೊ ನೋಡ್ರಿ ಚೀನಾ ಇಲ್ಲ ಐತಿ. ಓಕೆ, ಸೊ ಲಡಾಖ್ ಶೇರ್ ಮಾಡಾಕತೈತಿ ಬಾರ್ಡರ್ ವಿತ್ ಚೀನಾ, ಹಿಮಾಚಲ್ ಪ್ರದೇಶ್ ಶೇರ್ ಮಾಡುತ್ತ, ಉತ್ತರಾಖಂಡ್ ಶೇರ್ ಮಾಡುತ್ತ, ಅಷ್ಟೇ ಅಲ್ಲ ಸಿಕ್ಕಿಂ ಶೇರ್ ಮಾಡುತ್ತ, ಮತ್ತ ಅರುಣಾಚಲ್ ಪ್ರದೇಶ ಶೇರ್ ಮಾಡುತ್ತ ವಿತ್ ಚೀನಾ. ಓಕೆ, ಫೈನ್. ಸೊ ಇವೆಲ್ಲ ಸ್ಟೇಟ್ ಗಳು ಶೇರ್ ಮಾಡ್ತಾವ. ಇವನ್ ಬಿಟ್ಟು ಯಾವ್ದೈತಿ ಇಲ್ಲೇ ಬಿಹಾರ್ ಐತಿ. ಸೊ ಬಿಹಾರ್ ಡಸಂಟ್ ಶೇರ್ ಬಾರ್ಡರ್ ವಿತ್ ಚೀನಾ. ಸೊ ಆಪ್ಷನ್ ಎ ಇದ್ರದ್ದು ಉತ್ತರ ಆಗಿರುತ್ತ. ಓಕೆ, ಸೊ ಈಗ ಬರ್ರಿ. ಸೊ ನೋಡ್ರಿ, ನಾವು ಹಿಂದಿನ ಕ್ವಶನ್ ಒಳಗೆ ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ನಮ್ ಬಾರ್ಡರ್ ಯಾವ ಬಾರ್ಡರ್ ಮೇಲೆ ಸಂಬಂಧಪಟ್ಟಂತ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವೇನ್ ಮಾಡೋಣ, ಇಂಡಿಯಾ ಒಳಗೆ ಎಂಟರ್ ಆಗೋಣ. ಓಕೆ, ಸೊ ಇಂಡಿಯನ್ ಕ್ವಶನ್ಸ್ ಬಗ್ಗೆ ನೋಡ್ಕೊಂತ ಹೋಗೋಣ ಈಗ ಮತ್ತೆ. ಓಕೆ, ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಓಕೆ, ಸೊ ಉತ್ತರದ ತುತ್ತ ತುದಿ, ಭಾರತದ ಉತ್ತರದ ತುತ್ತ ತುದಿ ಎಲ್ಪ ಅಂತ ಹೇಳಿದ್ರೆ ಸೊ ಈ ರೀಜನ್ ಒಳಗೆ ಬರ್ತೈತಿ. ಸೊ ಅದನ್ನ ನಾವೇನಂತ ಕರಿತೀವಿ, ಇಂದ್ರಾ ಕೋಲ್ ಅಂತ ಕರೆಯುತ್ತೇವೆ. ಓಕೆ, ಸೊ ನೋಡ್ರಿ ಈ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಈ ಆಪ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಸದರ್ನ್ ಮೋಸ್ಟ್ ಪಾಯಿಂಟ್ ಅಂದ್ರ ದಕ್ಷಿಣದ ತುತ್ತ ತುದಿ ಯಾವುದು, ಇಂದ್ರಾ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಉತ್ತರದ ತುತ್ತ ತುದಿ ಆಗಿರುತ್ತೆ ಯಾವ್ದಾಗಿರುತ್ತಪ್ಪ, ಇಂದ್ರಾ ಕೋಲ್ ಆಗಿರುತ್ತೆ. ಮತ್ತೆ ದಕ್ಷಿಣದ ತುತ್ತ ತುದಿ ಯಾವ್ದಾಗಿರುತ್ತಪ್ಪ ಅಂತ ಹೇಳಿದ್ರೆ ಇಂದ್ರಾ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ಯಾವುದು, ಇಂದ್ರಾ ಕೋಲ್. ಓಕೆ, ಫೈನ್. ನೆಕ್ಸ್ಟ್ ನೋಡ್ರಿ, ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂದ್ರೆ ದಕ್ಷಿಣದ ತುತ್ತ ತುದಿ, ಜಸ್ಟ್ ಡಿಸ್ಕಸ್ ಮಾಡಿದೀನಿ ನಾನು ಇಂದ್ರಾ ಪಾಯಿಂಟ್, ಅದೆಲ್ಲಿ ಬರ್ ತೋರಿಸ್ತೀನಿ ನೋಡ್ರಿ. ಸೊ ಇಲ್ಲೇನ್ ಅಂಡಮಾನ್ ನಿಕೋಬಾರ್ ಐತಲ್ಲ, ಓಕೆ ಇಲ್ಲೇನ್ ಅಂಡಮಾನ್ ನಿಕೋಬಾರ್ ಐತಲ್ಲ, ಸೊ ಇಲ್ಲೇ ಓಕೆ ಇಲ್ಲಿ ಪಾಯಿಂಟ್ ಐತಲ್ಲ, ಸೊ ಇಲ್ಲೇ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಗ ಇಂದ್ರಾ ಪಾಯಿಂಟ್ ಪ್ರೆಸೆಂಟ್ ಐತಿ. ಸೊ ದಟ್ ಈಸ್ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಓಕೆ, ಈಗ ಬರ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಹೌ ಮೆನಿ ಸ್ಟೇಟ್ಸ್ ಅಂತ ಕೇಳ್ತಾನೆ. ಓಕೆ, ನಾನು ಮೊದಲೇ ನಿಮ್ಗ ನನ್ನ ಮೊದಲೇ ವಿಡಿಯೋ ಒಳಗ ನಾನು ಹೇಳುವಾಗ ಹೇಳಿದ್ದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಓಕೆ ಪಾಸಸ್ ಥ್ರೂ ಇಂಡಿಯಾ. ಓಕೆ, ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್ ನೋಡ್ರಿ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಇದು ಒಟ್ಟ ಎಷ್ಟಪ್ಪ ಅಂತ ಹೇಳಿದ್ರೆ 8 ಸ್ಟೇಟ್ ಗಳ ಮುಖಾಂತರ. ಓಕೆ, 8 ಇಂಡಿಯನ್ ಸ್ಟೇಟ್ ಥ್ರೂ ಪಾಸ್ ಆಗುತ್ತ. ಓಕೆ, 8 ಇಂಡಿಯನ್ ಸ್ಟೇಟ್ ಥ್ರೂ ಪಾಸ್ ಆಗುತ್ತ. ಆ ಇಂಡಿಯನ್ ಸ್ಟೇಟ್ ಗಳನ್ನ ಬರೀತೀನಿ ನೋಡ್ರಿ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಓಕೆ ತ್ರಿಪುರಾ ಮತ್ತ ಮಿಜೋರಾಂ. ಓಕೆ, ಸೊ ಈ 8 ಸ್ಟೇಟ್ ಗಳ ಮೂಲಕ ಏನಪ್ಪಾ ಅಂತ ಹೇಳಿದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ನೋಡ್ರಿ, ಇದು ಏನ್ ಡಾಟೆಡ್ ಲೈನ್ ಕಾಣ್ತೈತಲ್ಲ, ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಇಟ್ ಇಸ್ ಪಾಸಿಂಗ್ ಥ್ರೂ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಓಕೆ ಇಲ್ಲಿ ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಮತ್ತು ಮಿಜೋರಾಂ, ಹೀಗೆ 8 ರಾಜ್ಯಗಳ ಮೂಲಕ ಏನಪ್ಪಾ ಅಂತ ಹೇಳಿದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ. ಓಕೆ, ಇನ್ನೊಂದು ವೆರಿ ಪಾಯಿಂಟ್ ನೋಡ್ರಿ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನ ಓಕೆ ಈಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಿಂಗ್ ಲೈನ್ ಅಂತ ಅನ್ಕೋರಿ. ಸೊ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನ 2 ಬಾರಿ ಮಾಹೆ ಎಂಬ ನದಿ, ಓಕೆ ಮಾಹಿ ಎಂಬ ನದಿ ಗುಜರಾತ್ ಒಳಗೆ ಹರಿದೈತಿ ಇಲ್ಲೇ. ಸೊ ಎಕ್ಸಾಕ್ಟ್ಲಿ ಇಲ್ಲೇ ಏನಪ್ಪಾ ಅಂತ ಹೇಳಿದ್ರೆ ಮಾಹೆ ಎಂಬ ನದಿ ಹರಿಯುತ್ತ. ಸೊ ಇದು 2 ಸಾರಿ ಕಟ್ ಮಾಡುತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನ. ಓಕೆ, ಏನ್ ಹೇಳ್ರಿ, ಮಾಹೆ ಎಂಬ ರಿವರ್ ಓಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನ 2 ಸಾರಿ ಕಟ್ ಮಾಡುತ್ತೆ. ಸೊ ಇದನ್ನ ಬಹಳಷ್ಟು ಎಕ್ಸಾಮ್ ಒಳಗ ಕೇಳಿದಾನ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಓಕೆ ಕಟ್ಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್ ಅಂತ ಕೇಳ್ತಾನೆ. ಓಕೆ, ಸೊ ಯಾವ್ದು ಮಾಹಿ ರಿವರ್ ಇಸ್ ದ ಕರೆಕ್ಟ್ ಆನ್ಸರ್ ವಿಚ್ ಇಸ್ ಕಟಿಂಗ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗರಿ. ಥ್ರೂ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಓನ್ ಪಾಸಸ್ ಅಂತ ಐತಿ. ಓಕೆ, ನಾ ಜಸ್ಟ್ ನಿಮ್ಗೆ 8 ಸ್ಟೇಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಜಸ್ಟ್ ಗೋ ಬ್ಯಾಕ್ ಟು ಲಾಸ್ಟ್ ಕ್ವಶನ್ ಅಂಡ್ ಜಸ್ಟ್ ವಾಚ್ ದೆಮ್. ಓಕೆ, ಸೊ ಅದರೊಳಗ ನಾನು ಯಾವ್ದು ಹೆಸರು ತಗೊಂಡಿಲ್ಲ. ಓಕೆ, ಮಹಾರಾಷ್ಟ್ರದ ಹೆಸರು ತಗೊಂಡಿಲ್ಲ. ಸೊ ಹೆನ್ಸ್ ಟಾಪಿಕ್ ಆಫ್ ಕ್ಯಾನ್ಸರ್ ಓಂಟ್ ಪಾಸಸ್ ಥ್ರೂ ಏನಪ್ಪಾ ಮಹಾರಾಷ್ಟ್ರ. ಓಕೆ, ನೆಕ್ಸ್ಟ್ ನೋಡ್ರಿ, ಅಲಹಾಬಾದ್ ಲೈನ್ ಪಾಸಸ್ ಥ್ರೂ ಹೌ ಮೆನಿ ಸ್ಟೇಟ್ಸ್ ಅಂತ ಕೇಳ್ತಾರ. ಸೊ ಅಲಹಾಬಾದ್ ಲೈನ್ ಅಂದ್ರೆ ಫಸ್ಟ್ ತಿಳ್ಕೊರಿ ನೀವು. ಓಕೆ, ಈ ಲಾಂಗಿಟ್ಯೂಡ್ ಏನೈತಲ್ಲ ಓಕೆ 82.5
ಓಕೆ 82.5 ಈಸ್ಟ್ ಲಾಂಗಿಟ್ಯೂಡ್ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರ ಅಲಹಾಬಾದ್ ಲೈನ್ ಅಂತ ಕರಿತೀವಿ. ಯಾಕಂದ್ರ ಇಲ್ಲ ಐತ್ ನೋಡ್ರಿ, ಈ 82.5 ಈಸ್ಟ್ ಅಲಹಾಬಾದ್ ಲೈನ್, ಇದು ಈ ಲೈನ್ ಇಟ್ ಪಾಸಸ್ ಥ್ರೂ ಅಲಹಾಬಾದ್ ಅಂಡ್ ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಏನಪ್ಪಾ ಅಂತ ಹೇಳಿದ್ರ ಅಲಹಾಬಾದ್ ಲೈನ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ಲಾಂಗಿಟ್ಯೂಡ್ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತ. ಮತ್ತ ಇದೇನಪ್ಪಾ ಅಂತ ಹೇಳಿದ್ರ 5 ಸ್ಟೇಟ್ ಗಳ ಮೂಲಕ ಪಾಸ್ ಆಗುತ್ತ. ಅದನ್ನ ಯಾವ್ಯಾವ ಇಲ್ಲಿ ನೋಡ್ರಿ, ಇದು ಒಂದು UP, ಒಂದು MP, ಇನ್ನೊಂದು ಛತ್ತೀಸ್ಗಢ, ಓಕೆ, ಒಡಿಶಾ ಮತ್ತ ಆಂಧ್ರ ಪ್ರದೇಶ್. ಹೀಗೆ 5 ಸ್ಟೇಟ್ ಗಳ ಮೂಲಕ ಇದೇನಾಗತ್ತಪ್ಪ ಅಂತ ಹೇಳಿದ್ರ ಅಲಹಾಬಾದ್ ಲೈನ್ ಪಾಸ್ ಆಗುತ್ತ. ಸೊ ಆನ್ಸರ್ ಏನಾಗುತ್ತೆ ಇದರದ ಆಪ್ಷನ್ ಸಿ 5 ಆಗುತ್ತ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಸ್ಟೇಟ್ UP, MP, ಛತ್ತೀಸ್ಗಢ, Odisha ಮತ್ತು Andhra Pradesh are the 5 states through which Allahabad line passes, and it is also called as Indian Standard Time line. Okay, fine. ಈ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಶೇರ್ಸ್ ಹೈಯೆಸ್ಟ್ ಬಾರ್ಡರ್ ವಿತ್ ಅದರ್ ಸ್ಟೇಟ್ಸ್ ಅಂತ ಹೇಳ್ತಾರ. ಸೊ ಇದಕ್ಕೆ ಉತ್ತರ ಏನಾಗಿರುತ್ತೆ, UP ಆಗಿರುತ್ತೆ. ಓಕೆ, ಜಸ್ಟ್ ಕೌಂಟ್ ಮಾಡ್ರಿ ಎಷ್ಟು ಸ್ಟೇಟ್ ನೊಂದಿಗೆ ಇದು ಬಾರ್ಡರ್ ಶೇರ್ ಮಾಡತ್ತಿ. ಇಲ್ಲಿ ನೋಡ್ರಿ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಹರಿಯಾಣ, ದೆಹಲಿ, ರಾಜಸ್ಥಾನ್, ಮಧ್ಯಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ಬಿಹಾರ್. ಸೊ ಹೀಗೆ ಒಟ್ಟಾರೆ ಏನಪ್ಪಾ ಅಂತ ಹೇಳಿದ್ರ 9 ರಾಜ್ಯಗಳೊಂದಿಗೆ UP ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರ ಬಾರ್ಡರ್ ಶೇರ್ ಮಾಡುತ್ತೆ. ಸೊ ಹೆನ್ಸ್ UP ಇಸ್ ದ ಸ್ಟೇಟ್ ವಿಚ್ ಶೇರ್ಸ್ highest border with the other Indian states. Okay, so option B is the correct answer for this question. So nodri, next question, which of the following is the largest state in India ಅಂತ ಕೇಳ್ತಾರೆ. ಅಂದ್ರೆ ಕೆಳಗೆ ಕೊಟ್ಟಿರುವಂತಹ ರಾಜ್ಯಗಳಲ್ಲಿ ಯಾವುದು ಅತಿ ದೊಡ್ಡ ರಾಜ್ಯ ಅಂತ ಕೇಳ್ತಾರೆ. ಓಕೆ, ಫಸ್ಟ್ ನಾವು ಇದನ್ನ ಆನ್ಸರ್ ಮಾಡ್ಬೇಕಂದ್ರ ಸೀಕ್ವೆನ್ಸ್ ನ ಅರ್ಥ ಮಾಡ್ಬೇಕು. ಯಾವುದು ಅತಿ ದೊಡ್ಡ ರಾಜ್ಯ ಇಂಡಿಯಾ ಒಳಗ ಮತ್ತ ಸೊ ಅದ್ರ ಸೀಕ್ವೆನ್ಸ್ ಏನು ಹೋಗುತ್ತೆ ಅಂತ ತಿಳ್ಕೊಬೇಕು. ಸೊ ಓವರ್ ಆಲ್ ಆಗಿ ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ರಾಜಸ್ಥಾನ್. ಓಕೆ, ಸೆಕೆಂಡ್ ಹೈಯೆಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಮಧ್ಯಪ್ರದೇಶ್, ಥರ್ಡ್ ಹೈಯೆಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರ ಅದಾದ್ಮೇಲೆ ಫೋರ್ತ್ ಹೈಯೆಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ UP. ಓಕೆ, ಫೈನ್. ಸೊ ನಮ್ಗ ಈ ಕೊಟ್ಟಂತ ಆಪ್ಷನ್ ಗಳಲ್ಲಿ ಅತಿ ದೊಡ್ಡ ರಾಜ್ಯ ಯಾವ್ದೀಗ ಮಹಾರಾಷ್ಟ್ರ. ಓಕೆ, ಫೈನ್. ನಿಮ್ಗ 5th ಹೈಯೆಸ್ಟ್ ಬೇಕಂದ್ರ 5th ಹೈಯೆಸ್ಟ್ ಇಸ್ ಗುಜರಾತ್, 6th ಹೈಯೆಸ್ಟ್ ಇಸ್ ಕರ್ನಾಟಕ. ಓಕೆ, ಮೊದಲು 6th ಹೈಯೆಸ್ಟ್ ಜಮ್ಮು ಅಂಡ್ ಕಾಶ್ಮೀರ್ ಇತ್ತು, ಬಟ್ ಜಮ್ಮು ಅಂಡ್ ಕಾಶ್ಮೀರ್ ಅನ್ನ ರಿಆರ್ಗನೈಸ್ ಮಾಡಿ 2 ಯೂನಿಯನ್ ಟೆರಿಟರಿಗಳನ್ನ ಆಗಿ ಪರಿವರ್ತನೆ ಮಾಡಿದಾಗ ಅದು ತನ್ನ 6ನೇ ಸ್ಥಾನವನ್ನ ಕಳೆದುಕೊಂತು. ಅವಾಗ ಕರ್ನಾಟಕ 7ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಜಂಪ್ ಆತು. ಸರಿನಾ? ಓಕೆ, ಸೊ ಆಪ್ಷನ್ 4th ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ ಈಸ್ ಅಂತ ಕೇಳ್ತಾರೆ. ಓಕೆ, ಸೊ ಇಂಡಿಯಾ ಒಳಗ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳ್ತಾರೆ. ಓಕೆ, ಸೊ ಇದಕ್ಕೆ ಉತ್ತರ ಏನಾಗುತ್ತಾ K2. ಓಕೆ, K2 ಮತ್ತ ಅಷ್ಟೇ ಅಲ್ಲದೆ ಈ K2 ನಾವ್ ಏನಂತ ಕರಿತೀವಪ್ಪ ಅಂತ ಹೇಳಿದ್ರ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಾನೂ ಕರಿತೀವಿ. ಸೊ ಆದ ಕಾರಣ ಇದಕ್ಕೆ ಉತ್ತರ ಆಪ್ಷನ್ B ಮತ್ತು C ಎರಡೂ ಸರಿಯಾಗಿರ್ತಾವು. ಹೆನ್ಸ್ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಓಕೆ, ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ. ಸೊ ಹೈಯೆಸ್ಟ್ ಪೀಕ್ ಇಂಡಿಯಾ ಇಸ್ K2 ಆರ್ ಮೌಂಟ್ ಗಾಡ್ವಿನ್ ಆಸ್ಟಿನ್. ಓಕೆ, ಸೊ ಎರಡೂ ಹೆಸರುಗಳು ಒಂದೇ ಆಗಿರ್ತಾವ. ಆದ್ದರಿಂದ ಆಪ್ಷನ್ B ಅಂಡ್ C ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಮೌಂಟ್ ಕಾಂಚನಜುಂಗ ಈಸ್ ಸಿಚುವೇಟೆಡ್ ಇನ್ ಅಂತ ಕೇಳ್ತಾರ. ಓಕೆ, ಸೊ ಮೌಂಟ್ ಕಾಂಚನಜುಂಗ ಯಾವ ರಾಜ್ಯದಲ್ಲಿ ಐತಿ ಅಂತ ಹೇಳಿದ್ರೆ ಮೌಂಟ್ ಕಾಂಚನಜುಂಗ ಸಿಕ್ಕಿಂ ಒಳಗ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಂದಾದೇವಿ ಮೌಂಟೇನ್ ಪ್ರೆಸೆಂಟ್ ಇನ್ ಅಂತ ಕೇಳ್ತಾರೆ. ಓಕೆ, ಸೊ ನಂದಾದೇವಿ ಮೌಂಟೇನ್ ಎಲ್ಲೈತಿ ಉತ್ತರಾಖಂಡ್ ಒಳಗ ಐತಿ. ಓಕೆ, ಆಪ್ಷನ್ A ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 71th ಮಿಶಿ ಹಿಲ್ಸ್ ಪ್ರೆಸೆಂಟ್ ಇನ್ ಅಂತ ಕೇಳ್ತಾರೆ. ಓಕೆ, ಸೊ ಇವು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನದಾವಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಅರುಣಾಚಲ್ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್, ಓಕೆ, ಮೇಘಾಲಯ. ಸೊ ಈಗೀಗ ಎಕ್ಸಾಮ್ ಒಳಗೆ ಏನ್ ಮಾಡ್ತಿದ್ದಾನ ಅಂತ ಹೇಳಿದ್ರೆ ಈ ನಾರ್ತ್ ಈಸ್ಟ್ ಸ್ಟೇಟ್ ಒಳಗೆ ಬರುವಂತ ಹಿಲ್ಸ್ ಮತ್ತೆ ಮೌಂಟೇನ್ಸ್ ಗಳು ಕೇಳ್ಕೊಂತಿದ್ದಾನ. ಓಕೆ, ದಟ್ಸ್ ವೈ ನಾನ್ ನಿಮ್ಗೆ ಏನ್ ಮಾಡಿದೀನಿ, ಅಲ್ಲಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಹಿಲ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಓಕೆ, ಮಿಶಿ ಹಿಲ್ಸ್ ಎಲ್ಲಿ ಬರ್ತೈತಪ್ಪ ಅಂತ ಹೇಳಿದ್ರೆ ಅರುಣಾಚಲ್ ಪ್ರದೇಶ ಒಳಗೆ ಬರ್ತೈತಿ. ಓಕೆ, ಸೊ ಆನ್ಸರ್ C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಮೈಕೆರಿ ಹಿಲ್ಸ್ ಪ್ರೆಸೆಂಟ್ ಇನ್ ಅಂತ ಕೇಳ್ತಾರೆ. ಸೊ ಇದು ಸಹ ನಾರ್ತ್ ಈಸ್ಟ್ ಸ್ಟೇಟ್ ಒಳಗ ಬರ್ತೈತಿ. ಇದೆಲ್ಲಿ ಬರ್ತೈತಪ್ಪ ಅಂತ ಹೇಳಿದ್ರೆ ಅಸ್ಸಾಂ ಒಳಗ ಬರುತ್ತೆ. ಸೊ ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಾರೋ ಅಂಡ್ ಕಾಸಿ ಹಿಲ್ಸ್ ಪ್ರೆಸೆಂಟ್ ಇನ್ ಅಂತ ಕೇಳ್ತಾರೆ. ಓಕೆ, ಸೊ ಗಾರೋ ಮತ್ತೆ ಕಾಸಿ ವೆರಿ ವೆರಿ ಫೇಮಸ್. ಯಾಕಪ್ಪ ಅಂತ ಹೇಳಿದ್ರೆ ಈ ಕಾಸಿ ಹಿಲ್ಸ್ ಅದಾವಲ್ಲ, ಓಕೆ, ಈ ಕಾಸಿ ಹಿಲ್ಸ್ ಒಳಗ ಚಿರಾಪುಂಜಿ ಐತಿ. ಓಕೆ, ಚಿರಾಪುಂಜಿ ಮತ್ತೆ ಮೋಸಿನ್ ರಾಮ್, ಚಿರಾಪುಂಜಿ ಅಂಡ್
ಮೌಸಿನ್ ರಾಮ್. ಓಕೆ, ಮೌಸಿನ್ ರಾಮ್. ಸೊ ಇದೇ ಕಾಸಿ ಹಿಲ್ಸ್ ಒಳಗ ಅದಾವು. ಯಾಕೆ ಇವು ಎರಡು ಇಂಪಾರ್ಟೆಂಟ್ ಹೇಳ್ರಿ? ಸೊ ಇಂಡಿಯಾ ಒಳಗ ಹೈಯೆಸ್ಟ್ ಮಳಿ ಏನಪ್ಪಾ ಅಂತ ಹೇಳಿದ್ರೆ ಇದೇ ಪ್ರದೇಶದಾಗ ಆಗುತ್ತೆ. ಅಂಡ್ ದಟ್ ಈಸ್ ಬಿಕಾಸ್ ಆಫ್ ಇದೇ ಹಿಲ್ಸ್, ಕಾಸಿ ಹಿಲ್ಸ್ ಇರೋದ್ರಿಂದನೇ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಚಿರಾಪುಂಜಿ ಮೌಸಿನ್ ರಾಮ್ ಒಳಗ ಇಂಡಿಯಾ ಒಳಗ ಅತಿ ಹೈಯೆಸ್ಟ್ ಮಳಿ ಬೀಳುತ್ತ. ಫೈನಾ? ಓಕೆ, ಫೈನ್. ಸೊ ಇವಾಗ ಈ ಕ್ವಶನ್ ಗೆ ಉತ್ತರ ನೋಡೋಣ. ಗಾರೋ ಮತ್ತು ಕಾಸಿ ಹಿಲ್ಸ್ ಎಲ್ಲದಪ್ಪ ಅಂತ ಹೇಳಿದ್ರೆ ಇವು ಮೇಘಾಲಯದಾಗ ಅದಾವು. ಓಕೆನಾ? ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೋಕ್ರೆಕ್ ಮೌಂಟೇನ್ ಪ್ರೆಸೆಂಟ್ ಇನ್ ಸಿಮಿಲರ್ಲಿ. ಓಕೆ, ಸೇಮ್. ಇದು ಏನಪ್ಪಾ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಸ್ಟೇಟ್ ಒಳಗೆ ಬರುತ್ತೆ. ಸೊ ಇದಕ್ಕ ಉತ್ತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಮೇಘಾಲಯ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಒರಿಜಿನೇಟ್ಸ್ ಫ್ರಮ್ ಶಿಯಾಚಿನ್ ಗ್ಲೇಷಿಯರ್ ಅಂತ ಹೇಳ್ತಾರ. ಓಕೆ, ಸೊ ಈ ಕ್ವಶನ್ ಅನ್ನ ಬಹಳಷ್ಟು ಎಕ್ಸಾಮ್ ಒಳಗೆ ಕೇಳ್ಕೊಂಡಿದ್ದಾನ. ಯಾವ್ದ್ರ ನೀವು ಡಿಫೆನ್ಸ್ ತಗೊಳ್ರಿ, ಸ್ಟೇಟ್ ಎಕ್ಸಾಮ್ಸ್ ತಗೊಳ್ರಿ. ಓಕೆ, ಸೊ ಎಲ್ಲಾ ಎಕ್ಸಾಮ್ ಒಳಗೂ ಈ ಕ್ವಶನ್ ಆಲ್ಮೋಸ್ಟ್ ಆಲ್ ಟೈಮ್ಸ್ ಕೇಳಿದಾನ. ಸೊ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಓಕೆ, ಸೊ ಈ ಶಿಯಾಚಿನ್ ಗ್ಲೇಷಿಯರ್ ನಮ್ದೇನೈತಲ್ಲ ಶಿಯಾಚಿನ್ ಇದ್ದ, ಸೊ ಈ ಗ್ಲೇಷಿಯರ್ ನಿಂದ ಹುಟ್ಟುವಂತ ನದಿ ಯಾವ್ದಪ್ಪ ಅಂತ ಹೇಳಿದ್ರೆ ನುಬ್ರಾ ಇಸ್ ದ ರಿವರ್ ವಿಚ್ ಒರಿಜಿನೇಟ್ಸ್ ಫ್ರಮ್ ಶಿಯಾಚಿನ್ ಗ್ಲೇಷಿಯರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶ್ರೀನಗರ್ ಅಂಡ್ ಜಮ್ಮು ಕನೆಕ್ಟೆಡ್ ಬೈ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಇದರ ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನೀವು ತಿಳ್ಕೊಬೇಕು. ಏನ್ ಕಾನ್ಸೆಪ್ಟ್? ಫಸ್ಟ್ ಪಾಸ್ ಅಂದ್ರೆ ಏನ್ ತಿಳ್ಕೊಬೇಕು. ಓಕೆ, ಫಸ್ಟ್ ಪಾಸ್ ಅಂದ್ರೆ ಏನ್ ತಿಳ್ಕೊಬೇಕು. ಸೊ ನೋಡ್ರಿ, ಈಗ ಬೆಟ್ಟಗುಡ್ಡ ಪ್ರದೇಶದಲ್ಲಿ, ಓಕೆ, ಹಿಂಗೇನ್ ಬೆಟ್ಟಗುಡ್ಡ ಪ್ರದೇಶಗಳು ಇರ್ತಾವಲ್ಲ, ಸೊ ಒಂದು ಸ್ಥಳದಿಂದ ನೀವು ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರ, ಫಾರ್ ಎಕ್ಸಾಂಪಲ್ ಸ್ಥಳ ಎ ನಿಂದ ಸ್ಥಳ ಬಿ ಹೋಗ್ಬೇಕಂದ್ರೆ ಈ ಬೆಟ್ಟ ಗುಡ್ಡಗಳಲ್ಲಿ ಏನಪ್ಪಾ ಅಂತ ತಿರುವುಗಳ ಮೂಲಕ ಹೋಗ್ತೀರಿ. ಹಿಂಗ ನೋಡಿದ್ರಲ್ಲ, ಘಾಟ್ ಅಂತ ಕರಿತೀವಲ್ಲ ನಾವು. ಸೊ ಹಿಂಗ ತಿರುವುಗಳ ಮೂಲಕ ಏನ್ ಈ ಹೋಗ್ತೀವಲ್ಲ, ಸೊ ಹೀಗೆ ಈ ಬೆಟ್ಟ ಗುಡ್ಡಗಳ ಮೂಲಕ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕಂತೆ ಸೇರಿಸುವಂತ ಈ ರಸ್ತೆಗಳು ಏನಿರ್ತಾವಲ್ಲ, ಓಕೆ, ಈ ರಸ್ತೆಗಳು ಏನಿರ್ತಾವಲ್ಲ, ಸೊ ಈ ರಸ್ತೆಗಳನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಪಾಸ್ ಅಂತ ಕರಿತೀವಿ. ಸರಿ. ಸೊ ಹೀಗೆ ಈ ಶ್ರೀನಗರ ಮತ್ತ ಜಮ್ಮು, ಓಕೆ, ಇದನ್ನ ಕನೆಕ್ಟ್ ಮಾಡೋದು ಯಾವುದು ಅಂತ ಕೇಳ್ತಿದ್ದಾನ. ಓಕೆನಾ? ಫೈನ್. ನಾನ್ ನಿಮ್ಗೆ ಏನ್ ಮಾಡ್ತೀನಿ, ಇದು ಒಂದು ಡಯಾಗ್ರಾಮ್ ಮೂಲಕ ತಿಳಿಸ್ತೀನಿ, ಸೊ ದಟ್ ನೀವು ಈಸಿಲಿ ನೆನ್ಪಿಟ್ಕೋಬಹುದು. ನೋಡ್ರಿ ಇಲ್ಲೇ. ಓಕೆ, ಸೊ ಇದು ಜಮ್ಮು ಕಾಶ್ಮೀರ ಅನ್ಕೋರಿ. ಓಕೆ, ಜಮ್ಮು, ಶ್ರೀನಗರ್ ಮತ್ತ ಇಲ್ಲೇ ಲೇಹ್ ಐತಿ. ಓಕೆ, ಮೂರು ಇನ್ ಲೈನ್ ಒಳಗೆ ಬರ್ತಾವ. ಸೊ ಜಮ್ಮು ಇಂದ ಶ್ರೀನಗರ್ಗೆ ಕನೆಕ್ಟ್ ಮಾಡುತ್ತಲ್ಲ ಆ ಪಾಸ್, ಆ ರಸ್ತೆ, ಅದನ್ನ ನಾವು ಬನಿಹಾಲ್ ಪಾಸ್ ಅಂತ ಕರಿತೀವಿ. ಏನ್ ಕರಿತೀವಿ? ಬನಿಹಾಲ್ ಪಾಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಶ್ರೀನಗರದಿಂದ ಲೇಹ್ಗ ಇದೇನ್ ಕನೆಕ್ಟ್ ಮಾಡುತ್ತಲ್ಲ ಇದನ್ನ ನಾವು ಜೋಜಿಲಾ ಪಾಸ್ ಅಂತ ಕರಿತೀವಿ. ಏನ್ ಕರಿತೀವಿ? ಜೋಜಿಲಾ ಪಾಸ್ ಅಂತ ಕರಿತೀವಿ. ಓಕೆ, ಸೊ ಹೀಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕನೆಕ್ಟ್ ಮಾಡುವಂತ ಪಾಸ್ಗಳು ಯಾವಪ್ಪ ಅಂತ ಹೇಳಿದ್ರೆ ಇವು ಬನಿಯಾಲ್ ಪಾಸ್ ಮತ್ತ ಜೋಜಿಲಾ ಪಾಸ್ ಆಗಿರ್ತಾವ. ಇವನ್ನ ನೆನ್ಪಿಟ್ಕೋರಿ. ಸೊ ಇವೆರಡು ಏನಪ್ಪಾ ಅಂತ ಹೇಳಿದ್ರ ಜಮ್ಮು ಕಾಶ್ಮೀರ ಒಳಗ್ ಬರ್ತಾವ. ಓಕೆ, ಜಮ್ಮು ಕಾಶ್ಮೀರ್ ಅಂಡ್ ಲೇಹ್ ಲಡಾಖ್ ಒಳಗ ಇವೆರಡು ಪಾಸಸ್ ಬರ್ತಾವ. ಸೊ ಇವನ್ನ ನೆನ್ಪಿಟ್ಕೋರಿ. ಸ್ಟೇಟ್ ಸಹ ನೆನ್ಪಿಟ್ಕೋರಿ, ಬಹಳ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಸೊ ಇದಕ್ಕೆ ಈ ಕ್ವಶನ್ ಉತ್ತರ ಏನಾಗುತ್ತೆ? ಶ್ರೀನಗರ್ ಮತ್ತು ಜಮ್ಮು ಕನೆಕ್ಟ್ ಮಾಡೋದು ಯಾವ್ದು? ಬನಿಯಾಲ್ ಪಾಸ್. ಈ ಬನಿಯಾಲ್ ಪಾಸ್ ಅನ್ನ ಜವಾಹರ್ ಪಾಸ್ ಅಂತಾನೂ ಕರೀತಾರ. ಏನ್ ಕರೀತಾರ? ಜವಾಹರ್ ಪಾಸ್ ಅಂತಾನೂ ಸಹ ಕರೀತಾರ. ಓಕೆ, ಫೈನ್. ನೆಕ್ಸ್ಟ್ ನೋಡ್ರಿ, ಮತ್ತೆ ಇಲ್ಲಿ ನಾನು ನಿಮ್ಗೆ ಒಂದು ಲಿಸ್ಟ್ ಐತಿ. ಸೊ ಯಾವ್ಯಾವ ಪಾಸ್ ಏನನ್ನ ಕನೆಕ್ಟ್ ಮಾಡುತ್ತಾ ಅಂತ ಹೇಳಿ. ಸೊ ಇಲ್ಲೇ ಜೋಜಿಲಾ ಪಾಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ, ಶ್ರೀನಗರದಿಂದ ಲೇಹ್ ಕನೆಕ್ಟ್ ಮಾಡ್ತೈತಿ ಅಂಡ್ ಇಟ್ ಇಸ್ ಇನ್ ಜಮ್ಮು ಕಾಶ್ಮೀರ್. ಅಂಡ್ ಬನಿಹಾಲ್ ಪಾಸ್ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ, ಇದು ಕನೆಕ್ಟ್ ಮಾಡ್ತಾ ಜಮ್ಮು ಅಂಡ್ ಶ್ರೀನಗರ್ನ. ಅಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಜವಾಹರ್ ಪಾಸ್. ಶಿಪ್ಕಿಲಾ ಪಾಸ್ ಇದು ಹಿಮಾಚಲ್ ಪ್ರದೇಶನಾಗ ಐತಿ. ಇದು ಶಿಮ್ಲಾ ಟು ಟಿಬೆಟ್ ಕನೆಕ್ಟ್ ಮಾಡುತ್ತಾ. ಓಕೆ, ರಸ್ತೆ. ಫೈನ್. ಮತ್ತೆ ಬಾರ್ಲಾಚಲ್ ಪಾಸ್ ಇದೇ ನೋಡ್ರಿ, ಮಂಡಿಯಿಂದ ಲೇಹ್ ಕನೆಕ್ಟ್ ಮಾಡ್ತೈತಿ ಅಂಡ್ ಇಟ್ ಇಸ್ ಇನ್ ಹಿಮಾಚಲ್ ಪ್ರದೇಶ್. ಓಕೆ, ನೆಕ್ಸ್ಟ್ ರೋಹ್ಟಂಗ್ ಪಾಸ್ ಇದು ನೋಡ್ರಿ, ಪೀರ್ ಪಂಜಾಲ್ ಸರಣಿ ಒಳಗೆ ಇದು ಬರ್ತೈತಿ. ಮತ್ತೆ ಇದು ಕನೆಕ್ಟ್ ಮಾಡೋದು ಏನಪ್ಪಾ ಅಂದ್ರೆ ಮನಾಲಿಯಿಂದ ಲೇ ಕನೆಕ್ಟ್ ಮಾಡ್ತೈತಿ. ವೆರಿ ವೆರಿ ಇಂಪಾರ್ಟೆಂಟ್ ರೋಹ್ಟಂಗ್ ಪಾಸ್. ಯಾಕಂದ್ರ ರೀಸೆಂಟ್ಲಿ ರೋಹ್ಟಂಗ್ ಪಾಸ್ ಹ್ಯಾಸ್ ಬಿನ್ ರಿನೇಮ್ಡ್ ಆಸ್ ಅಟಲ್ ಟನಲ್. ಓಕೆ, ಸೊ ಅಟಲ್ ಟನಲ್ ಅಂತ ಹೇಳಿ ಇದನ್ನ ರಿನೇಮ್ ಮಾಡಿದಾರ. ಸೊ ಇವಾಗ ಇದು ರೀಸೆಂಟ್ ಒಳಗ ಏನಪ್ಪಾ ಅಂತ ಹೇಳಿದ್ರೆ ಇದು ಎಕ್ಸಾಮ್ಸ್ ಒಳಗ ಕೇಳ್ಕೊಂಡಿದಾರ. ಸೊ ಇದನ್ನ ನೆನ್ಪಿಟ್ಕೋರಿ. ಓಕೆ, ಮಾನಾ ಪಾಸ್, ನೀತಿ ಪಾಸ್ ಇವೆರಡು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಕೈಲಾಸ ಅಂಡ್ ಮಾನಸ್ ಸರೋವರನ ಕನೆಕ್ಟ್ ಮಾಡ್ತಾವು. ಇವೆರಡು ಎಲ್ಲದಪ್ಪ ಅಂತ ಹೇಳಿದ್ರೆ ಉತ್ತರಾಖಂಡ್ ಒಳಗದಾವ್. ಓಕೆ, ಉತ್ತರಾಖಂಡ್ ಒಳಗದಾವು. ಅದೇ ತರ ನಾಥುಲಾ ಪಾಸ್ ಅಂಡ್ ಜಿಲೆಪ್ಲಾ ಪಾಸ್. ಓಕೆ, ಸೊ ಇವೆರಡು ಸಿಕ್ಕಿಂ ಒಳಗೆ ಬರ್ತಾವ ಅಂಡ್ ಇವೆರಡು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ
ಟಿಬೇಟ್ ನ ಅಥವಾ ಚೈನಾನ ಕನೆಕ್ಟ್ ಮಾಡ್ತಾವೆ ಇಂಡಿಯಾ ಥ್ರೂ. ಫೈನ್, ಇವೆಲ್ಲ ಪಾಸ್ ಗಳನ್ನ ನೋಡ್ಕೊರಿ, ಮತ್ತ ರೆಸ್ಪೆಕ್ಟಿವ್ ಸ್ಟೇಟ್ ನೋಡ್ಕೊರಿ, ಮತ್ತ ಯಾವ್ಯಾವ ಪ್ರದೇಶಗಳನ್ನ ಕನೆಕ್ಟ್ ಮಾಡ್ತದೆ ಅಂತ ಹೇಳಿ ನೀವು ಸರಿಯಾಗಿ ನೋಡ್ಕೊಡ್ರಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಹೈಯೆಸ್ಟ್ ಪೀಕ್ ಆಫ್ ಸತ್ಪುರಾ ರೇಂಜ್ ನೋಡ್ರಿ. ಹೈಯೆಸ್ಟ್ ಪೀಕ್ ಆಫ್ ಸತ್ಪುರಾ ರೇಂಜ್, ಸತ್ಪುರಾ ರೇಂಜ್ ಈಗ ಇಲ್ಲೇ ಹಿಂಗೇನ್ ಇಂಡಿಯಾ ಐತಲ್ಲ, ಸೊ ಇಲ್ಲಿ ಬರ್ತೈತಿ, ಹಿಂಗ ಇಲ್ಲಿ ಹಿಂಗ ಹೋಗುತ್ತಲ್ಲ, ಸೊ ಇಲ್ಲೇ ಸತ್ಪುರಾ ರೇಂಜಸ್ ಬರ್ತಾವ. ಸೊ ಈ ಸತ್ಪುರಾ ರೇಂಜ್ ಒಳಗ ಹೈಯೆಸ್ಟ್ ಪೀಕ್ ಯಾವ್ದು ಅಂತ ಕೇಳ್ತಾನ. ಸೊ ದಟ್ ಈಸ್ ಅಷ್ಟಾಂಗ ಡೋಂಗರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಇದನ್ನ ಡಿಫೆನ್ಸ್ ಎಕ್ಸಾಮ್ ಒಳಗ ರೆಗ್ಯುಲರ್ ಆಗಿ ಕೇಳ್ತಾನ. ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಅರಾವಳಿ ಮೌಂಟೇನ್ಸ್ ಇಸ್ ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್. ಇದೆಲ್ಲಿ ಬರುತ್ತೆ? ಸೊ ಮೇನ್ಲಿ ರಾಜಸ್ಥಾನ ಒಳಗ ಬರುತ್ತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಘಾಟ್. ಓಕೆ, ಸೊ ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಘಾಟ್. ಸಿ ನೋಡ್ರಿ, ನಮ್ ಭಾರತ ಹಿಂಗೇನ್ ತ್ರಿಕೋನಾಕಾರದಲ್ಲಿ ಐತಲ್ಲ, ಸೊ ಈ ವೆಸ್ಟ್ ಒಳಗೆ ಏನ್ ಬರ್ತಾವಲ್ಲ ಬೆಟ್ಟ ಗುಡ್ಡಗಳ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ, ಮತ್ತೆ ಈಸ್ಟ್ ಒಳಗೆ ಏನ್ ಬರ್ತಾವಲ್ಲ ಈಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಸೊ ಈ ವೆಸ್ಟರ್ನ್ ಘಾಟ್ಸ್ ಏನದಾವಲ್ಲ, ಓಕೆ, ಈ ವೆಸ್ಟರ್ನ್ ಘಾಟ್ಸ್ ಏನದಾವಲ್ಲ ಸರಿಸುಮಾರು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಈ ತರ ಏನಪ್ಪಾ ಅಂತ ಹೇಳಿದ್ರೆ 6 ರಾಜ್ಯಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವು ಸ್ಪ್ರೆಡ್ ಆಗಿದಾವ. ಮತ್ತೆ ಈಸ್ಟರ್ನ್ ಘಾಟ್ಸ್ ನೋಡ್ರಿ, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಹಿಂಗ 5 ಸ್ಟೇಟ್ ಒಳಗೆ ಏನಪ್ಪಾ ಅಂತ ಹೇಳಿದ್ರೆ ಈಸ್ಟರ್ನ್ ಘಾಟ್ಸ್ ಸ್ಪ್ರೆಡ್ ಆಗಿರ್ತಾವ. ಸೊ ಹಿಂಗ ಸ್ಪ್ರೆಡ್ ಆದಂತ ಈ ವೆಸ್ಟರ್ನ್ ಘಾಟ್ ಈಸ್ಟರ್ನ್ ಘಾಟ್ ಒಳಗ ವೆಸ್ಟರ್ನ್ ಘಾಟ್ಸ್ ಒಳಗ ಏನಪ್ಪಾ ಹೈಯೆಸ್ಟ್ ಪೀಕ್ ಕೇಳಾಗತ್ತನ. ಸೊ ಇದಕ್ಕ ಆನ್ಸರ್ ಏನಾಗತ್ತ? ಅನ್ನೈಮುಡಿ ಆಗತ್ತ. ಓಕೆ, ಸೊ ಅದೇ ತರ ಇಲ್ಲಿ ನೋಡ್ರಿ, ನಾನು ಪ್ರತಿಯೊಂದು ಸ್ಟೇಟ್ ಒಳಗಿರುವಂತ ಹೈಯೆಸ್ಟ್ ಪೀಕ್ ಓಕೆ ಮೆನ್ಷನ್ ಮಾಡಿದೀನಿ. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಟೇಟ್ ಒಳಗ ಹೈಯೆಸ್ಟ್ ಪೀಕ್ ಅದಾವ. ಫಾರ್ ಎಕ್ಸಾಂಪಲ್ ಕಾಲ್ಸುಬಾಯಿ ಶಿಖರ. ಓಕೆ, ಕಾಲ್ಸುಬಾಯಿ ಶಿಖರ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಮಹಾರಾಷ್ಟ್ರ. ಓಕೆ, ಸೊ ಇದು ಸಹ ವೆಸ್ಟರ್ನ್ ಘಾಟ್ಸ್ ಒಳಗ ಬರುತ್ತೆ. ಅಷ್ಟೇ ಅಲ್ಲ, ಅನ್ನೈಮುಡಿ ಈಸ್ ಇನ್ ಕೇರಳ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ದಿಸ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ವೆಸ್ಟರ್ನ್ ಘಾಟ್ ಅಂಡ್ ದಟ್ ಈಸ್ ಇನ್ ಕೇರಳ. ಓಕೆ, ಮುಳ್ಳಯ್ಯನಗಿರಿ ನೋಡ್ರಿ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಸೊ ನಮ್ಗೆಲ್ಲ ಗೊತ್ತಿರುವಂತಹ ವಿಷಯ ಏನದು, ಇದು ವೆಸ್ಟರ್ನ್ ಘಾಟ್ಸ್ ಒಳಗೆ ಬರ್ತದೆ. ಅಷ್ಟೇ ಅಲ್ಲದೆ ದೊಡ್ಡ ಬೆಟ್ಟ ನೋಡ್ರಿ, ದಿಸ್ ಇಸ್ ಹೈಯೆಸ್ಟ್ ಪೀಕ್ ಇನ್ ನೀಲಗಿರೀಸ್. ಇದನ್ನ ಬಹಳಷ್ಟು ಎಕ್ಸಾಮ್ ಒಳಗೆ ಕೇಳಿದಾನ. ಓಕೆ, ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ನೀಲಗಿರಿ. ಓಕೆ, ಯಾವುದು ಹೈಯೆಸ್ಟ್ ಪೀಕ್ ಇನ್ ನೀಲಗಿರಿ? ದೊಡ್ಡ ಬೆಟ್ಟ. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ ಈಗ. ವೆಸ್ಟರ್ನ್ ರೇಂಜ್ ಸ್ಪ್ರೆಡ್ ಓವರ್ ಹೌ ಮೆನಿ ಸ್ಟೇಟ್ಸ್? ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ ಹೌ ಮೆನಿ ಸ್ಟೇಟ್ಸ್? ಇನ್ 6 ಸ್ಟೇಟ್ಸ್. ಸೊ ಇಲ್ಲಿ ನೋಡ್ರಿ, ಈಸ್ಟರ್ನ್ ಘಾಟ್ಸ್ ಸ್ಪ್ರೆಡ್ ಓವರ್ ಹೌ ಮೆನಿ ಸ್ಟೇಟ್ಸ್ ಅಂತ ಕೇಳ್ತಾನೆ. ಸಿ ಇಲ್ಲೇ ಕೇಳಿದ್ದು ಯಾವುದು ಪ್ರಶ್ನೆ? ವೆಸ್ಟರ್ನ್ ಘಾಟ್ಸ್. ಇದು ಕೇಳಿದ್ದು ವೆಸ್ಟರ್ನ್ ಘಾಟ್ಸ್, ಈಗ ಕೇಳ್ತಾ ಇರೋದು ಈಸ್ಟರ್ನ್ ಘಾಟ್ಸ್. ಓಕೆ, ಸೊ ಈಸ್ಟರ್ನ್ ಘಾಟ್ಸ್ ಎಷ್ಟು ಸ್ಟೇಟ್ಸ್ ಒಳಗೈತಿ? 5 ಸ್ಟೇಟ್ಸ್ ಒಳಗೈತಿ. ಜಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ನೋಡ್ಕೊಡ್ರಿ. ಓಕೆನಾ? ಸೊ ಇಲ್ಲಿ ನಾನು 2-3 ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದೀನಿ. ಏನಪ್ಪಾ ಅಂತ ಹೇಳಿದ್ರೆ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ಸ್ ಈಸ್ ಆರ್ಮಕೊಂಡ ಅಂತ ಒಂದು ಬೆಟ್ಟ ಬರ್ತೈತಿ. ಓಕೆ, ಆರ್ಮಕೊಂಡ ಅಂತ ಬೆಟ್ಟ ಬರ್ತೈತಿ. ದಿಸ್ ಈಸ್ ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್ ಅಂಡ್ ದಟ್ ಈಸ್ ಇನ್ ಆಂಧ್ರ ಪ್ರದೇಶ್. ಓಕೆ, ಇದೆಲ್ಲೈತಿ? ಆಂಧ್ರ ಪ್ರದೇಶ ಒಳಗೈತಿ. ಸರಿ, ನೆಕ್ಸ್ಟ್ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್ಸ್ ಅಟ್ ನೀಲಗಿರಿ. ನೋಡ್ರಿ, ಇವಾಗ ಹಿಂಗ ನಮ್ ತ್ರಿಕೋನಾಕೃತಿ ಏನ ಇದು ಭಾರತ ಐತಲ್ಲ, ಸೊ ಇಲ್ಲೇ ಈಸ್ಟರ್ನ್ ಘಾಟ್ಸ್ ಗಳು ಹಿಂಗ್, ವೆಸ್ಟರ್ನ್ ಘಾಟ್ಸ್ ಗಳು ಈ ತರ ಬರ್ತಾವು, ಈಸ್ಟರ್ನ್ ಘಾಟ್ಸ್ ಗಳು ಈ ತರ ಬಂದು ಇಲ್ಲೇ ನೀಲಗಿರಿ ಒಳಗ ಓಕೆ ಇವು ಮೀಟ್ ಆಗ್ತಾವು. ಹೆನ್ಸ್ ದೇ ಮೀಟ್ ಅಟ್ ನೀಲಗಿರೀಸ್. ಓಕೆ, ಫೈನ್. ಇವೆರಡು ಪಾಯಿಂಟ್ಸ್ ಗಳು ನೆನ್ಪಿಟ್ಕೊಡ್ರಿ. ಕೇಳಿದಾನ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್ ಸೆಟ್ ಅಂತ ಕೇಳ್ತಾನ. ಸೊ ಇದಕ್ಕೆ ಉತ್ತರ ಏನಾಗತ್ತ? ನೀಲಗಿರೀಸ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಟೋಟಲ್ ಲೆಂತ್ ಆಫ್ ಇಂಡಿಯನ್ ಕೋಸ್ಟ್ ಲೈನ್ ಈಸ್. ಓಕೆ, ಸೊ ಒಟ್ಟು ನಮ್ದು ಕೋಸ್ಟ್ ಲೈನ್ ಲೆಂತ್ ಎಷ್ಟು ಐತಿ ಅಂತ ಕೇಳ್ತಾನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, 7516 ಕಿಲೋಮೀಟರ್ಗಳು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ಸ್ಟೇಟ್ ವಿಚ್ ಹ್ಯಾಸ್ ಲಾಂಗೆಸ್ಟ್ ಕೋಸ್ಟ್ ಲೈನ್ ಅಂದ್ರ ಅತಿ ಉದ್ದವಾದ ಕರಾವಳಿ ತೀರ ಪ್ರದೇಶವನ್ನ ಹೊಂದಿದಂತ ರಾಜ್ಯ ಯಾವುದು ಅಂತ ಕೇಳ್ತಾನ. ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಓಕೆ, ಸೊ ನೋಡ್ರಿ ಸೀಕ್ವೆನ್ಸ್ ವೈಸ್ ಬರ್ತೀನಿ. ಗುಜರಾತ್ ನಮ್ಮ ಇಂಡಿಯಾ ಒಳಗ ಅತಿ ಹೈಯೆಸ್ಟ್ ಕೋಸ್ಟ್ ಲೈನ್ ಹೊಂದೈತಿ. ಅದಾದ್ಮೇಲೆ ಆಂಧ್ರ ಪ್ರದೇಶ್. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಯಾವ್ದು? ಆಂಧ್ರ ಪ್ರದೇಶ್. ನೆನ್ಪಿಟ್ಕೋರಿ, ಸೆಕೆಂಡ್ ಯಾವ್ದು? ಆಂಧ್ರ ಪ್ರದೇಶ, ಫಸ್ಟ್ ಗುಜರಾತ್. ಫೈನ್. ಸೊ ಇದಕ್ಕೆ ಉತ್ತರ ಏನಾಗುತ್ತೆ? ಆಪ್ಷನ್ ಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಟೋಟಲ್ ನಂಬರ್ ಆಫ್ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಇನ್ ಇಂಡಿಯಾ ವಿಚ್ ಓಂಟ್ ಶೇರ್ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಕೇಳ್ತಾನ. ಅಂದ್ರ ಈಗ ಭಾರತ ಐತಲ್ಲ, ಸೊ ಈ ಭಾರತದ ಯಾವ ರಾಜ್ಯಗಳು ಓಕೆ ಭಾರತದ ಯಾವ ರಾಜ್ಯಗಳು ಬೇರೆ ದೇಶಗಳೊಂದಿಗೆ ತಮ್ಮ ಗಡಿಯನ್ನ ಹಂಚಿಕೊಂಡಿಲ್ಲ ಅಂತ ಕೇಳ್ತಾನ. ಸೊ ಇಂಥವ್ ಎಷ್ಟು ರಾಜ್ಯಗಳದಾವು ಅಂತ ಕೇಳ್ತಾನ. ಸೊ ಇಂಥವ್ ಎಷ್ಟು ರಾಜ್ಯಗಳದಾವು? 6 ರಾಜ್ಯಗಳದಾವು. ಓಕೆ, ನೀವು ಕಮೆಂಟ್ ಒಳಗ ಅವು ರಾಜ್ಯಗಳು ಯಾವ್ಯಾವ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಂಕನ್ ಪ್ಯಾಸೇಜ್ ಸಿಚುವೇಟೆಡ್ ಇನ್ ಬಿಟ್ವೀನ್ ಅಂತ ಕೇಳ್ತಾನ. ಓಕೆ, ಫಸ್ಟ್ ಈ ಕಾನ್ಸೆಪ್ಟ್ ತಿಳ್ಕೊಬೇಕಂದ್ರೆ ನೋಡ್ರಿ, ಇಲ್ಲೊಂದು ಕಾನ್ಸೆಪ್ಟ್ ತಿಳಿಸ್ತೀನಿ. ಸೊ ನಿಮ್ಗ ಇವೆಲ್ಲ ಕ್ಲಿಯರ್ ಆಗ್ಬಿಡ್ತಾವ. ಓಕೆ, ನಮ್ಮ ಭಾರತದಾಗ ಏನಪ್ಪಾ ಅಂತ ಹೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ದ್ವೀಪಗಳದಾವ. ಓಕೆ, ಅಂಡಮಾನ್ ಮತ್ತೆ ನಿಕೋಬಾರ್ ಅಂತ ದ್ವೀಪಗಳದಾವ. ಈ ಅಂಡಮಾನ್ ಅನ್ನ ನಾವೇನ್ ಮಾಡ್ತೀವಿಪ್ಪ ಅಂತ ಹೇಳಿದ್ರೆ ಗ್ರೇಟ್ ಅಂಡಮಾನ್ ಮತ್ತ
ಲಿಟಲ್ ಅಂಡಮಾನ್ ಅಂತ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಈ ಗ್ರೇಟ್ ಅಂಡಮಾನ್ ಮತ್ತೆ ಲಿಟಲ್ ಅಂಡಮಾನ್, ಓಕೆ, ಈಗ ಇದು ಎರಡೂಗಳ ಮಧ್ಯೆ ಏನಪ್ಪಾ ಅಂತ ಹೇಳಿದ್ರೆ ಡಂಕನ್ ಪ್ಯಾಸೇಜ್ ಐತಿ. ಓಕೆ, ಇದೆರಡುಗಳ ಮಧ್ಯೆ ಏನಪ್ಪಾ ಅಂತ ಹೇಳಿದ್ರೆ ಡಂಕನ್ ಪ್ಯಾಸೇಜ್ ಐತಿ, 1 ಪಾಯಿಂಟ್. ಅಥವಾ ನಿಮ್ಗೆ ಆಪ್ಷನ್ ಒಳಗೆ ಹಿಂಗೂ ಹೇಳ್ಬೋದು, ಏನಾಗತ್ತೆ ಗೊತ್ತಾ, ಈ ಗ್ರೇಟ್ ಅಂಡಮಾನ್ ಅನ್ನ ನಾವು 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಒಂದು ನಾರ್ತ್ ಅಂಡಮಾನ್, ಇನ್ನೊಂದು ಮಿಡ್ಲ್ ಅಂಡಮಾನ್, ಇನ್ನೊಂದು ಸೌತ್ ಅಂಡಮಾನ್. ಓಕೆ, ಸೊ ಇಲ್ಲೇ ತಳಗೈತಿ ಲಿಟಲ್ ಅಂಡಮಾನ್. ಸೊ ಇವಾಗ ನಿಮ್ಗೆ ಆಪ್ಷನ್ ಒಳಗೆ ಹಿಂಗೂ ಕೊಡ್ಬೋದು, ಏನಪ್ಪಾ ಅಂತ ಹೇಳಿದ್ರೆ ಡಂಕನ್ ಪ್ಯಾಸೇಜ್ ಇಸ್ ಬಿಟ್ವೀನ್ ಸೌತ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್ ಅಂತಾನೂ ಕೊಡ್ಬೋದು, ಅಥವಾ ಇಟ್ ಇಸ್ ಬಿಟ್ವೀನ್ ಏನಪ್ಪಾ ಅಂತ ಹೇಳಿದ್ರೆ ಗ್ರೇಟ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್ ಅಂತಾನೂ ಕೊಡ್ಬೋದು. ಸೊ ಇವೆರಡರೊಳಗ ಇಲ್ಲಿ ಆಪ್ಷನ್ ಒಳಗೆ ಯಾವ್ದಿರುತ್ತೆ ಅದೇ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇಲ್ಲಿ ನೋಡ್ರಿ, ಸೊ ಆನ್ಸರ್ ಏನು, ಇಲ್ಲಿ ನೋಡ್ರಿ, ಸೌತ್ ಅಂಡಮಾನ್ ಮತ್ತ ಲಿಟಲ್ ಅಂಡಮಾನ್ ಐತಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನ ಬಿಟ್ಟು ಹಿಂಗೂ ಬರ್ಬೋದು, ಏನಂತ ಬರ್ಬೋದು, ಗ್ರೇಟ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್ ಅಂತಾನು ಆಪ್ಷನ್ ಒಳಗೆ ಬರ್ಬೋದು. ಸೊ ಎರಡೂ ತರ ಬಂದ್ರೆ ನೀವು ಆಪ್ಷನ್ ನ ಕ್ಲಿಕ್ ಮಾಡಿ ಬರ್ರಿ. ಓಕೆ, ಫೈನ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ 10 ಡಿಗ್ರಿ ಚಾನಲ್ ಇನ್ ಬೇ ಆಫ್ ಬೆಂಗಾಲ್ ಸಪರೇಟ್ಸ್ ಅಂತ ಕೇಳ್ತಾನೆ. ಸಿ ನಮ್ಗೆ ಈಗ ಜಸ್ಟ್ ಗೊತ್ತಾಯ್ತು ಏನು, ಗ್ರೇಟ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್ ಆರ್ ಸಪರೇಟೆಡ್ ಬೈ ಡಂಕನ್ ಪ್ಯಾಸೇಜ್ ಅಂತ ಗೊತ್ತಾಯ್ತು. ಬಟ್ ನಾನು ನಿಮ್ಗೆ ಫಸ್ಟಿಗೆ ಹೇಳಿದೆ 2 ದ್ವೀಪಗಳದಾವ ಹಿಂಗ, ಅಂಡಮಾನ್ ಮತ್ತೆ ನಿಕೋಬಾರ್ ಅಂತೇಳಿ. ಓಕೆ, ಸೊ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯೆ ಏನಿದು ನೀರಿನ ಚಾನಲ್ ಐತಲ್ಲ, ಸೊ ಇದನ್ನ ನಾವ್ ಏನಂತ ಕರಿತೀವಿ, 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಓಕೆನಾ, ಸೊ ಹೆನ್ಸ್ ಅಂಡಮಾನ್ ನಿಕೋಬಾರ್ ಆರ್ ಸಪರೇಟೆಡ್ ಬೈ 10 ಡಿಗ್ರಿ ಚಾನಲ್ಸ್. ಹೆನ್ಸ್ ದ ಆನ್ಸರ್ ಇಸ್ ಓಕೆ ಅಂಡಮಾನ್ ಅಂಡ್ ನಿಕೋಬಾರ್, ಆಪ್ಷನ್ ಎ ಆಗುತ್ತ. ಇಲ್ಲಿ ನೋಡ್ರಿ, ಹೈಯೆಸ್ಟ್ ಪೀಕ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಕೇಳ್ತಿದಾನ. ಸೊ ಹೈಯೆಸ್ಟ್ ಪೀಕ್ ಆಫ್ ಅಂಡಮಾನ್ ನಿಕೋಬಾರ್ ಇಸ್ ಸ್ಯಾಡಲ್ ಪೀಕ್. ಇದನ್ನ ಈಗ ರೀಸೆಂಟ್ ಎಕ್ಸಾಮ್ಸ್ ಒಳಗ ಕೇಳಾಕತ್ತಾನ, ಹೈಯೆಸ್ಟ್ ಪೀಕ್ ಆಫ್ ಅಂಡಮಾನ್ ನಿಕೋಬಾರ್ ಯಾವ್ದು ಅಂತ ಹೇಳಿ. ಸೊ ಇದನ್ನ ನೀವು ಏನಪ್ಪಾ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡು ನೋಟ್ಸ್ ಒಳಗ ಬರ್ಕೊಂಡ್ಬಿಡ್ರಿ. ಓಕೆ, ಫೈನ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೋಸ್ ಐಲ್ಯಾಂಡ್ ಹ್ಯಾಡ್ ಬೀನ್ ರಿನೇಮ್ಡ್ ಆಸ್ ಅಂತ ಕೇಳ್ತಾನ. ಏನಾಯ್ತು, 2015ರಲ್ಲಿ ಓಕೆ 3 ಐಲ್ಯಾಂಡ್ಗಳು, ಓಕೆ 3 ಐಲ್ಯಾಂಡ್ಗಳನ್ನ ಏನ್ ಮಾಡಿದ್ರು, ಅಂಡಮಾನ್ ನಿಕೋಬಾರ್ದಲ್ಲಿರುವಂತ 3 ಐಲ್ಯಾಂಡ್ಗಳನ್ನ ಈಗ ನಮ್ಮ ಸ್ವತಂತ್ರ ಹೋರಾಟಗಾರರಾದ ಸುಭಾಷ್ ಚಂದ್ರ ಬೋಸ್ ಅವರ ಒಂದ್ ನೆನಪಿನಲ್ಲಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರ, ಇಲ್ಲಿ ಅಂಡಮಾನ್ ನಿಕೋಬಾರ್ದಲ್ಲಿ ಬರುವಂತ 3 ಐಲ್ಯಾಂಡ್ ಗಳನ್ನ ರಿನೇಮ್ ಮಾಡ್ತಾರ. ಓಕೆ, ಏನಂತ ರಿನೇಮ್ ಮಾಡ್ತಾರ, ಒಂದು ಸುಭಾಷ್ ಚಂದ್ರ ಬೋಸ್ ಅಂತ ರಿನೇಮ್ ಮಾಡ್ತಾರ, ಇನ್ನೊಂದು ಶಹೀದ್ ದ್ವೀಪ್ ಅಂತ ಮಾಡ್ತಾರ, ಇನ್ನೊಂದು ಸ್ವರಾಜ್ ದ್ವೀಪ್ ಅಂತ ಮಾಡ್ತಾರ. ಓಕೆ, ಸೊ ಹೀಗೆ ರೋಸ್ ಐಲ್ಯಾಂಡ್ ಅನ್ನ ಏನ್ ಮಾಡಿರ್ತಾರಪ್ಪ ಅಂತ ಹೇಳಿದ್ರ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಹೇಳಿ ಇದನ್ನ ಮರುನಾಮಕರಣ ಮಾಡ್ತಾರ. ಸೊ ಇದಕ್ಕೆ ಉತ್ತರ ಏನಾಗುತ್ತ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಗಿರುತ್ತ. ಓಕೆ, ನೆಕ್ಸ್ಟ್ ನೋಡ್ರಿ, ಲ್ಯಾಟಿಟ್ಯೂಡ್ ಸಪರೇಟ್ಸ್ ಇಂಡಿಯಾ ಅಂಡ್ ಮಾಲ್ಡೀವ್ಸ್ ಅಂತ ಐತಿ. ಓಕೆ, ಯಾವ ಲ್ಯಾಟಿಟ್ಯೂಡ್ ಗಳು ಇಂಡಿಯಾ ಮತ್ತು ಮಾಲ್ಡೀವ್ಸ್ ಅನ್ನ ಸಪರೇಟ್ ಮಾಡ್ತಾವ ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಇದನ್ನ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡ್ರಿ, ಹಿಂಗ್ ನಮ್ದು ಭಾರತ ಐತಲ್ಲ, ಸೊ ಮಾಲ್ಡೀವ್ಸ್ ಇಲ್ಲಿ ಬರ್ತೈತಿ ಸರಿಸುಮಾರು. ಓಕೆ, ಸರಿಸುಮಾರು ಮಾಲ್ಡೀವ್ಸ್ ಇಲ್ಲಿ ಬರ್ತೈತಿ. ಸೊ ನಮ್ಮ ಮಾಲ್ಡೀವ್ಸ್ ಅನ್ನ ಮತ್ತೆ ಇಂಡಿಯಾನ ಸಪರೇಟ್ ಮಾಡುವಂತ ವಾಟರ್ ಚಾನಲ್ ಅಥವಾ ಲ್ಯಾಟಿಟ್ಯೂಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಇಟ್ ಈಸ್ 8 ಡಿಗ್ರಿ ಲ್ಯಾಟಿಟ್ಯೂಡ್. ಓಕೆ, ಸೊ ಹೀಗೆ ಮಾಲ್ಡೀವ್ಸ್ ಅನ್ನ ಮತ್ತೆ ಇಂಡಿಯಾನ ಸಪರೇಟ್ ಮಾಡೋದು ಯಾವ್ದು, 8 ಡಿಗ್ರಿ ಲ್ಯಾಟಿಟ್ಯೂಡ್ ಆಗಿರುತ್ತೆ. ಓಕೆ, ಫೈನ್. ಸೊ ನಾವು ಇಲ್ಲಿಗೆ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ರಿಲೀಫ್ ಫೀಚರ್ಸ್ ಆಫ್ ಇಂಡಿಯಾ ಮೇಲೆ ಸರಿಸುಮಾರು ಒಂದು 30ರಿಂದ 40 ಕ್ವಶನ್ ಗಳನ್ನ ನೋಡಿದ್ದೀವಿ. ಓಕೆನಾ, ಫೈನ್. ನಾನೇನ್ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋಸ್ ಒಳಗ ರಿವರ್, ಓಕೆ ರಿವರ್ ವೆರಿ ವೆರಿ ಇಂಪಾರ್ಟೆಂಟ್, ಸಾಯಿಲ್ ಮತ್ತೆ ಟ್ರಾನ್ಸ್ಪೋರ್ಟ್. ಓಕೆ, ಸೊ ಇವುಗಳ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ನಿಮ್ಗೆ MCQs ಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ ಓಕೆ, ಟಿಲ್ ದೆನ್ ಥ್ಯಾಂಕ್ ಯು, ಬೈ ಬೈ. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗ್ ಆನ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗಾಗಿ ಹಿಂದೆ ಸಂಪರ್ಕಿಸಿ ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.